ಅಂತ ಹೇಳಿ ಲೇ RSS ಈ ಪದ ಬಳಕೆ ಮಾಡಿರುವಂಥದ್ದು. ಇಷ್ಟು ಅಶ್ಲೀಲವಾದ ಪದವನ್ನು ಬಳಸಿ ಒಂದು ಹೆಣ್ಣು ಮಗಳ ಬಗ್ಗೆ ಅವೇದನಕಾರಿ ಹೇಳಿಕೆಯನ್ನು ಕೊಡ್ತಾ ಇರ್ಬೇಕಾದ್ರೆ ಕೂಡ ಸಭಾಧ್ಯಕ್ಷರು ನಗ್ತಾ ಇದ್ದಾರೆ ಅಂತಂದ್ರೆ ಸಭಾಧ್ಯಕ್ಷರ ಘನತೆಯಲ್ಲಿ ಹೋಗಿದೆ ಇವತ್ತು. ನಾನು ಕೂಡ ಆಗ್ರಹವನ್ನು ಮಾಡ್ತಾ ಇದ್ದೀನಿ, ನಾವು ಪ್ರೆಸ್ ಮೀಟ್ ಮುಗಿಸಿ ಕೆಳಗೆ ಇಳಿದ ನಂತರ 24 ಗಂಟೆ ಒಳಗೆ ಸಭಾಧ್ಯಕ್ಷರು ರಾಜೀನಾಮೆಯನ್ನು ಕೊಡಬೇಕು. ಆಗ ಈ ಸಂವಿಧಾನದ ಅಡಿಯಲ್ಲಿ ಶಾಸಕಾಂಗ ಸಭೆಗೆ ಗೌರವ ಇರ್ತದೆ. ಅಲ್ಲಿ ಏನ್ ಮಾಡ್ತಾ ಇದ್ದೀವಿ ಸ್ವಾಮಿ ಸಭಾಧ್ಯಕ್ಷ ನೀವು ಅಲ್ಲಿ? ಯಾಕೆ ನಿಮ್ಮ ಧರ್ಮದ ಬಗ್ಗೆ ಮಾತಾಡಲಿಲ್ಲ ಅಲ್ವಾ? ನಿಮ್ಮ ಜಾತಿ ಬಗ್ಗೆ ಮಾತಾಡಲಿಲ್ಲ ಅಲ್ಲ ಶಿವಲಿಂಗೇಗೌಡರು? ಶಿವಲಿಂಗೇಗೌಡರು ಮಾತಾಡಿದ ಯಾರ ಬಗ್ಗೆ? ಈ ದೇಶದ ಬೆನ್ನೆಲುಬಾಗಿರುವಂತವ್ರನ್ನ, ಈ ಸನಾತನ ಧರ್ಮವನ್ನು ಕಾಪಾಡ್ತಾ RSS ಬಗ್ಗೆ ಮಾತಾಡಿದ್ದು. ಈ ಭಾರತ ಅಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟೇ ಮಾತಾಡಿದಂಥದ್ದು. ಇಂಥ ಒಬ್ಬ ಯೋಗ್ಯವಾದ ವ್ಯಕ್ತಿಯನ್ನ ಅವ್ನು ಮಾತಾಡ್ಬೇಕಾದ್ರೆ ನೀವು ನಗಾಟ ಕೊಡಿಸ್ಕೊತೀರ ಸಭಾಧ್ಯಕ್ಷರು. ನೀವಲ್ಲಿ ಯಾವ ನೈತಿಕತೆ ನಿಮಗೆ ಸಭಾಧ್ಯಕ್ಷ ಮುಂದುವರಿಯುತ್ತೆ? ನಿಮ್ಗೆ ನಾವು ಮೌಲ್ಯಗಳ ಬಗ್ಗೆ ಮಾತಾಡಿದ್ರ? ಇಲ್ಲ ಬುರ್ಕಾಕ ಬಂದ್ರೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರ? ಇಲ್ಲ ಆದ್ರೆ ಪಾಕಿಸ್ತಾನದ ಬಗ್ಗೆ ಮಾತಾಡಿದ್ರ? ಯಾರು ಆ ಒಂದು ಪದ ಉಪಯೋಗಿಸಿ ನೀವಲ್ಲಿ ಅವತ್ತೇ ಹೊರಗಡೆ ಬಿಸಾಕ್ತಿದ್ರಿ. ನೀವಲ್ಲಿ ಸೀಟಿನಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಏನೋ ಮಾತಾಡಿಲ್ಲ ಅಂತ ಹೇಳಿ ಸ್ಪಷ್ಟೀಕರಣ ಸಿಗಲಿಲ್ಲ. ಯಾರ ಮೇಲೆ FIR ಮಾಡಿದ್ರಿ ನೀವಲ್ಲಿ? ಕಂಪ್ಲೇಂಟರ್ಸ್ ಯಾರು? ಸೋಮವಾರ ಅಡಿಯಲ್ಲಿ ಸರ್ಕಾರ FIR ಮಾಡ್ಕೊತದಲ್ಲಿ ಸೀಟ್ ರಾಜವರ್ಗಕ್ಕೆ ಬಂಧನ ಮಾಡೋದ ಕೆಲಸವನ್ನು ಮಾಡ್ತೀವಿ. ಅಲ್ಲಿ ಶಿವಲಿಂಗೇಗೌಡ ಯಾಕೆ ಮಾಡಿಲ್ಲ? ಏನಾಗಿದೆ ಇವತ್ತು ನಿಮಗೆ ಯೋಗ್ಯತೆ? ಇವತ್ತು ಕಾಂಗ್ರೆಸ್ ಪಕ್ಷ ಅಂತ, ನಾನು ಕೂಡ ಕಾಂಗ್ರೆಸ್ ಪಕ್ಷ ಇದು ಬಂದಂತ ವ್ಯಕ್ತಿ, ಗುಂಡೂರಾವ್ ಅಂತವ್ರನ್ನ, ದೇವರಾಜ ಅಂತವ್ರನ್ನ, SR ಕೃಷ್ಣ ಅಂತ ಮಹಾನ್ ನಾಯಕರು ಕೊಟ್ಟಂತ ಕಾಂಗ್ರೆಸ್ ಪಕ್ಷ ಅದು. ಎಲ್ಲಿವತ್ತು ನಿಮ್ ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ ಇವತ್ತು ಹಲವಾರು ನಾಯಕರಿದ್ದಾರೆ ಕೊಟ್ಟಿಗಳು ಕಾಂಗ್ರೆಸ್ ನಲ್ಲಿ, ಯಾರು ಕೂಡ ಈ ತರ ಮಾಡಿದ್ದಿಲ್ಲ. ಮನೆ ಸಭಾಧ್ಯಕ್ಷರೇ, ಇಂಥ ಪವಿತ್ರವಾದಂತಹ ಸದನದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಬಂದು ನೇಮಕವಾದಂಥ ಸಭಾಧ್ಯಕ್ಷ ನೀವಲ್ಲಿ ಮಾತಾಡೋ ಸಂದರ್ಭದಲ್ಲಿ ನೀವು ನಿಗಾಡ್ತೀರಾ ಅಂತಂದ್ರೆ ನಿಮ್ಗೆ ಯಾವ ನೈತಿಕತೆ ಮೌಲ್ಯ ಇದೆ ನಿಮಗೆ? ಸಭಾಧ್ಯಕ್ಷ ಮುಂದುವರಿಯುತ್ತೀವಲ್ಲಿ ನಾನು ಕೊನೆಯದಾಗ ಮಾತು ಹೇಳ್ತಾ ಇದ್ದೀನಿ. ನಾನು ಕೂಡಲೇ ಶಿವಲಿಂಗೇಗೌಡ ಮೇಲೆ FIR ಮಾಡಲೇಬೇಕು. ಅವ್ನು ಬಂದಂತ ಕೆಲಸ ಮಾಡ್ಬೇಕು. ನೀವಲ್ಲಿ ಯಾವ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರ? ನೀವಲ್ಲಿ ಯಾವ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರ? ಅವತ್ತು ಒಬ್ಬ ಹೆಣ್ಮಕ್ಳ ಬಗ್ಗೆ ಸೀಟ್ ಯಾವುದೇ ಪಕ್ಷ ಇಲ್ಲಿ ಮಾತಾಡಿರೋದಕ್ಕೆ ಹೈಕೋರ್ಟ್ ಕೂಡ ಕ್ಷಮಿಸ್ತಿಲ್ಲ ಅವ್ರಿಗೆ. ಕ್ಷಮೆ ಕೇಳಿ ಅಂತ ಅಂದ್ರು. ನೀವೇನ್ ಮಾಡಿದ್ರಿ ಇವತ್ತು? ಏನ್ ಮಾಡಿದ್ರಿ ನೀವು ಇವತ್ತು? ನೀವು ಮಾಡ್ತಾರೆ ಕೆಲಸಗಳೇನು ಇವತ್ತು? ಏನಾಗಿದೆ ಇವತ್ತು ಇಡೀ ದೇಶದಲ್ಲಿ ತೀರಾ ಹೀನಾಯ ಪರಿಸ್ಥಿತಿ ಬಂದಿರೋದು ಅಂತ ಕರ್ನಾಟಕ. ಇವತ್ತು ಯಾವುದೇ ಪಕ್ಷ ಆಗಿರ್ಬೋದು, ಆ ಹೆಣ್ಮಕ್ಳ ಬಗ್ಗೆ ಈ ಹೆಣ್ಮಕ್ಳ ಬಗ್ಗೆ ಹೇಳೋದು, ಬರೀ ಎಷ್ಟು ವಿಡಿಯೋಗಳು ರಿಲೀಸ್ ಮಾಡುವಂಥದ್ದು, ಹಲವಾರು ರೀತಿಯಲ್ಲಿ ಮಾಡಿದ್ರಿ ನೀವಲ್ಲಿ. ಇವತ್ತು ಸಂವಿಧಾನಕ ಹುದ್ದೆಗಳಿಗೆ ಇವತ್ತು ಬೆಲೆ ಇದ್ದಂಥ ಪರಿಸ್ಥಿತಿ ಆಗಿದೆ. ಇವತ್ತು ಯಾವ ನಿಜವಾದ ಪ್ರಬುದ್ಧ ನಾಗರಿಕರು ಯಾರು ರಾಜಕೀಯ ಬರಕ್ಕೆ ಮೇಲೆ ಇಂಥ ವಲಸೆ ರಾಜಕಾರಣಿಗಳಿರೋವರೆಗೂ ಕೂಡ ಯಾವ ಬುದ್ಧಿಜೀವಿ ಕೂಡ ರಾಜಕಾರಣ ಬರಕ್ಕೆ ಆಗಲಿ, ಯಾವ ಹೆಣ್ಣು ಮಕ್ಕಳು ಕೂಡ ಇಂಥ ಕೆಟ್ಟ ಜಾಗಕ್ಕೆ ನಾವು ಶಾಸಕೀಯಾಗಿ ಬರ್ಬೇಕನ್ನೋ ಭಾವನೆ ಕೂಡ ವ್ಯಕ್ತಪಡಿಸಕ್ಕಿಲ್ಲ ಅಲ್ಲಿ. ಇಂಥ ಪರಿಸ್ಥಿತಿಯನ್ನು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮಾಡ್ತಾ ಇದ್ದೀವಿ. ನೀವಲ್ಲಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.